ಇನ್ನು ಡಿ ಬಾಸ್ ಹ್ಮ್. ಸಿನಿಮಾಕ್ಕೆ ಹೋದ್ವಿ ಸರ್. ಹ್ಮ್. ಈ ಶಿವಣ್ಣನ್ ನೋಡಿದಾಗ ನನ್ಗೆ ಹಿಂಗ್ ಗಡ ಗಡ ಆಗಿ ಸೇಮ್ ಅಲ್ಲೂ ಅಷ್ಟೇ. ಹ್ಮ್. ಅವ್ರ ಜೊತೆ ಆಕ್ಟ್ ಮಾಡ್ಬೇಕು, ಫಸ್ಟ್ ಟೈಮ್ ಬೇರೆ ನೋಡಿದೀನಿ, ಬಾಸ್ ಮಾತಾಡ್ಸಿದ್ದಾರೆ ಎಲ್ಲ ಓಕೆ, ಆದ್ರೆ ಆಕ್ಟ್ ಮಾಡಾಗಿದೆಯಲ್ಲ, ನಾವ್ ಎಷ್ಟೇ ಇಲ್ಲಿ ಗಂಟ ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಅರ್ಕೊಂಡ್ರು ಪಕ್ಕದಲ್ಲಿ ಈಗ ಹೆಸರು ಹೇಳಿದ್ರು ನನ್ ಕೈಕಾಲ್ ನಡ್ಗುತ್. ಪಕ್ಕದಲ್ಲಿ ನಿಂತ್ಕೊಂಡು ಡೈಲಾಗ್ ಹೇಳಿದಾಗ ಇಲ್ಲಿಂದ ಡೈಲಾಗ್ ಕೊಡೋದು ಅದೇ ಹಿಂಗೆ ನೋಡ್ಬೇಕು. ಹಿಂಗ್ ನೋಡ್ಕೊಂಡ್ ಮಾತಾಡಕ್ಕೂ ಆಗಲ್ಲ, ಹಿಂಗ್ ನೋಡ್ಕೊಂಡೆ ಡೈಲಾಗ್ ತಲೆ ಎತ್ತಿ ನೋಡ್ಬೇಕು. ಉಸಿರೇ ಬಂದಿರ್ಲಿಲ್ಲ ಸರ್ ನಂಗೆ. ಡೈಲಾಗೆ ಬಂದಿ ಹಿಂಗ್ ಅಂದಿದೀನಿ, ಬರೀ ಲಿಪ್ ಆಡ್ಸಿದೀನಿ, ಡಬ್ಬಿಂಗ್ ಅಲ್ಲಿ ಮಾಡಿದೀನಿ. ಹೌದಾ? ಡಬ್ಬಿಂಗ್ ಅಲ್ಲಿ ಡೈಲಾಗ್ ಬಂದೇ ಇಲ್ಲ ನನ್ಗೆ, ಲಿಟ್ರಲಿ ಬಂದೇ ಇಲ್ಲ. ಆಮೇಲೆ ದರ್ಶನ್ ಸರಿಗೆ ಗೊತ್ತಾಯ್ತು ಹುಡುಗ ಹೆದರಿದಾನೆ ಅಂತ. ಸಿನಿಮಾ ಮುಗಿಯ ತನಕ ಅವ್ರು ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡ್ ಮಾತಾಡೋದು, ಏನ್ರಿ ಏನ್ ತಿಂದ್ರಿ? ಚಿತ್ರಾನ್ನ. ಯಾಕೆ ಚಿತ್ರಾನ್ನ ತಿಂದ್ರ? ನಂಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಬಾಸ್. ಹೌದಾ, ಸೂಪರ್. ಹಿಂಗ ಎಲ್ಲ ಆಯ್ತು ಸರಿ. ಹಂಗೆ ಮಾತಾಡ್ಸೋರು. ನಾನೇನ್ ಮಾಡಿದ್ದೆ, ಇಷ್ಟು ದೊಡ್ಡ ಸ್ಟಾರ್ ಸಿನಿಮಾಕ್ ನಾವು ಜೊತೆ ಹುಡುಗರನ್ನ ಕರ್ಕೊಂಡು ಹೋಗೋದು ಅದು ಇದು ಎಲ್ಲ ಬೇಡ. ಅವರು ಅಂದ್ರೆ ಅವ್ರು ಎಷ್ಟು ನೋಡಿದಾರಲ್ಲ ಅದ್ರಲ್ಲಿ ಇಷ್ಟು ನಾವು ನೋಡೋದ್ ಕಷ್ಟ. ಇದೆಲ್ಲ ಯಾಕೆ, ಹೋಗಿ ಸುಮ್ನೆ ಇರೋಣ ಅಂತ ನಾವು ಸುಮ್ನೆ ಹಿಂಗೆ ಹೋಗೋದು, ಬಾಸ್ ಅನ್ನೋದು, ನಮಸ್ಕಾರ ಮಾಡ್ಕೊಂಡು ಫಸ್ಟ್ ದಿನನೇ ಅದೇ ಮಾತಾಡ್ಸಿದ್ರು ಅವರು. ಎಲ್ಲ ಮಾತಾಡ್ಸಿ ನಾನು ಅಲ್ಲಲ್ಲಿ ಬಾಸ್ದು ಸಪ್ರೇಟ್ ಅವತ್ತು ಅವ್ರದ್ದು ಮಾತ್ರ ಇತ್ತು, ನಮ್ದೊಂದ್ ಶಾರ್ಟ್ ಇತ್ತು, ಅವ್ರದೊಂದು 4-5 ಶಾರ್ಟ್ ಇತ್ತು. ಎಲ್ಲ ಕಡೆ ನಾನ್ ಬರೀ ಅವ್ರನ್ನೇ ಹಿಂಗ್ ಕುತ್ಕೊಂಡು ಅವ್ರ ಲಾರಿ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಇರೋರು, ನಾ ಬರೀ ಹಿಂಗೆ ಎಲ್ಲೆಲ್ಲ ಕುತ್ಕೊಂಡು ಹಿಂಗ್ ನೋಡ್ತಾ ಇದ್ದೆ. ಮಾರನೇ ದಿನ ಆಯ್ತು, ಮಾರನೇ ದಿನ ಸೀದಾ ಬರ್ತಾ ಇದ್ದೆ. 3 ಜನ ಹುಡುಗರು ನನ್ ಜೊತೆನೇ ಬರೋರು, ಎಲ್ಲೋದ್ರು ಬರೋರು. ಅಲ್ಲಿ ಏನಾರು ಸಿಗರೇಟ್ ಹೊಡೆಯೋಣ ಅಂತ ಅಲ್ಲಿ ಹೋದ್ರು ಬರೋರು, ಇಲ್ಲೆಲ್ಲ ಕುತ್ಕೊಂಡ್ರೆ ಅಲ್ಲೂ ಬರೋರು. ಸರಿ ಹಿಂಗ್ ಬಾಸು ಅವ್ರದ್ದು ಒಂದು ಚೇರ್ ಇರುತ್ತೆ, ಆ ಚೇರಲ್ಲಿ ಹಿಂಗ್ ಕೂತಿದ್ರು. ಹಿಂಗ್ ಬರ್ತಾ ಇದ್ವಿ, ಪಟ್ ಅಂತ ಒಬ್ಬ ಛತ್ರಿ ಹಿಡ್ದ, ನನ್ಗೆ ಫುಲ್ ತಿಕ್ಲತ್ ಬಿಡ್ತು. ನಾವೇ ಸಿಂಪಲ್ ಆಗಿರ್ಬೇಕಂತ ಸೆಟ್ಟಿಗೆ ಹೋಗಿರೋದು. ಇವ್ರು ನೋಡಿದ್ರೆ ಛತ್ರಿ ಬೇರೆ ಹಿಡಿದ. ನಾನು ಗುರು ನಿನ್ ಖಾಲಿ ಬಿದ್ಬಿಡ್ತೀನಿ. ಇಲ್ಲ, ನಿನ್ನೆ ನೀವು ಅಲ್ಲೆಲ್ಲೋ ನೆಲದ ಮೇಲೆ ಕುತ್ಕೊಂಡಿದ್ರಿ, ಆಮೇಲೆ ನಿಮ್ಗೆ ಯಾರು ನೀರ್ ಕೊಡೋರು ಇರ್ಲಿಲ್ಲ, ನೀವೇ ನೀರ್ ತಗೊಂಡ್, ಇದೆಲ್ಲ ಬಾಸ್ ನೋಡಿದಾರೆ. ಈ ಸಿನಿಮಾ ಮುಗಿಯೋ ತನಕ ನಾವು 3 ಜನ ನಿಮ್ ಜೊತೆ ಇರ್ಬೇಕು ಅಂತ ಕಳ್ಸಿದ್ದಾರೆ. ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದೀನಿ ಪುಣ್ಯ, ಅದೆಲ್ಲ ಒಂದ್ ದೊಡ್ಡ ಮಿರಾಕಲ್. ಹೌದ್ರಿ. ಇದೆಲ್ಲ ಯಾರಿಗೋ ಏನೋ ಅನ್ಸ್ಬೋದು, ಯಾರೇನಾದ್ರೂ ಹೇಳ್ಬೋದು. ಇದೆಲ್ಲ ಸುಳ್ಳಾಗಿದ್ರೆ ನನ್ನ ನಾಲ್ಗೆ ಮೇಲೆ ಕಲಾ ಸರಸ್ವತಿ ಕುಣಿದೇ ಇರ್ಲಿ. ನನಗೆ ಅಷ್ಟು ಖುಷಿ ಆಯ್ತು. ಎಂತ ಮನ್ಸಿರ್ಬೇಕು ಇದಕ್ಕೆ. ಅದಕ್ಕೆ ಹೇಳಿದ್ ನಾನು, ದೊಡ್ಡವರಿಗೆಲ್ಲ ದೊಡ್ಡ ಗುಣನೇ ಇರುತ್ತೆ. ಸರ್, ಒಂದು ಊಟದ್ದೇನೋ ಸೀನ್ ಇದ್ದಾಗ ನಾನು ಹೇಳ್ದೆ, ನನ್ನ ಕಣ್ಣಲ್ಲಿ ನೀರಿತ್ತು. ಯಾಕೆ ಹುಲಿಯವ್ರೆ ಅಂದಾಗ, ಸರ್ ನಿಮ್ ಜೊತೆ ಊಟ ಮಾಡ್ಬೇಕು, ನಿಮ್ ಜೊತೆ ಕೂತ್ಕೊಬೇಕು ಅಂತ ಎಷ್ಟು ಅಭಿಮಾನಿಗಳ ಕನ್ಸಿದೆ ಸರ್. ಅದೇನೋ ಗೊತ್ತಿಲ್ಲ, ಅವ್ರು ನಮಗ ಆಶೀರ್ವಾದ ಮಾಡಿ ನಾನು ಅವ್ರ ಪರವಾಗಿ ನಿಮ್ ಜೊತೆ ಕೂತ್ಕೊಂಡ್ ತಿಂತಾ ಇದೀನೇನೋ ಅನ್ಸ್ತು. ಅಂದ್ರೆ ಅವ್ರ ಬೌನ್ಸರ್ಸ್ ಎಲ್ಲ ಬಂದು ಬಾಸ್ ಕರೀತಾ ಇದಾರೆ ಅಂದ್ರೆ, ಅವ್ರ ಕ್ಯಾರವನ್ ಅಲ್ಲಿ ಫುಲ್ ಊಟ ಜೋಡಿಸಿದಾರೆ ನನ್ಗೆ. ಇವತ್ ನಾನು ನೀವು ಒಟ್ಟಿಗೆ ಊಟ ಮಾಡೋಣ ಕೂತ್ಕೊಳ್ಳಿ ಅಂತ. ಆ ಊಟ ಮಾಡ್ಸಿದ್ರು ಸರ್. ಆ ಅನ್ನದ ಋಣ ನನ್ಗೆ ಯಾವತ್ತೂ ಇರುತ್ತೆ, ಯಾವತ್ತೂ ಇರುತ್ತೆ. ಎಲ್ಲಿ ಅದೆಲ್ಲ ಆಗಿದೆ? ಡೆವಿಲ್ ಸೆಟ್ ಅಂದ್ರೆ ಬೆಂಗಳೂರಲ್ಲೇ ಎಂತ ಅದು HMT ಗ್ರೌಂಡ್ ಅಲ್ಲಿ. ಅಬ್ಬಬ್ಬಬ್ಬಬ್ಬ, ಅಯ್ಯೋ ಅದನ್ನ ಮರೆಯಂಗೆ ಇಲ್ಲ ಸರ್. ಒಬ್ಬೊಬ್ರು ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡೋದು, ಅದಕ್ಕೊಂದ್ ಸೌಭಾಗ್ಯನೂ ಬೇಕು. ಶಿವಣ್ಣನ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೆ ಅವ್ರ ಅಭಿಮಾನಿಗಳೆಲ್ಲ ಅವ್ರನ್ನ ಎತ್ತಿ ಆಡ್ಸೋದು. ನಾವೇ ಅವ್ರ ಸಿನಿಮಾಗಳನ್ನ ಎಷ್ಟು ನೋಡಿಲ್ಲ. ಜೋಗಿ ಎಲ್ಲ ಬಂದಾಗ ನಾನು ಊರಲ್ಲಿ ಬರೀ ಹಿಂಗ್ ಕೈ ಇರೋದ್ನೆ, ಆ ಕೈ ಇಲ್ಲ ಅಂದ್ರೆ ಆತರ ಶರ್ಟ್ ತಂದು ನಾನೇ ಮನೇಲಿ ಪೇಂಟ್ ಮಾಡಿ ಕೈ ಇಟ್ಕೊಂಡು ಓಡಾಡ್ತಿದ್ವಿ. ಆ ತರ ಕ್ರೇಜ್ ಇದ್ದವ್ರ ಜೊತೆ ನಾವು ಕುತ್ಕೊಂಡು ಊಟ ಮಾಡೋ ಸೌಭಾಗ್ಯ ಸಿಕ್ತಲ್ಲ. ಈ 10 ವರ್ಷ ಇದ್ ನಾನ್ ಮಾತ್ರ ಇಲ್ಲ ಸರ್, ಇದ್ರಲ್ಲಿ ತುಂಬಾ ಜನರು ಪಾಲಿದೆ. ಫಸ್ಟ್ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ದಿಲೀಪ್ ರಾಜ್ ಸರ್. ಅವ್ರೇನಾದ್ರೂ ಅವತ್ತು ಈ ಹುಡುಗ ಬೇಡ ಅಂದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ, ಮತ್ತೆ ಊರಲ್ಲೇ ಇರ್ತಿದ್ದೆ, ಖುಷಿಯಾಗಿ ಇರ್ತಿದ್ದೆ. ಬಟ್ ಊರಲ್ಲಿ ಇರ್ತಿದ್ದೆ. ನಮ್ದು ಅಡಿಕೆ ತೋಟ, ಮೀನ್ ಹಿಡ್ಕೋ, ಏಡಿ ಹಿಡಿ, ನನಗೆ ಇಷ್ಟ ಅವೆಲ್ಲ. ನಾ ಈಗ ಹೋದ್ಲು ಮೀನ್ ಹಿಡಿಯಕ್ ಹೋಗ್ತೀನಿ, ಏಡಿ ಹಿಡಿಯಕ್ ಹೋಗ್ತೀನಿ. ಅದನ್ನೆಲ್ಲ ಮಾಡ್ಕೊಂಡು ನಮ್ಮ ಅಮ್ಮನ ಜೊತೆ ಆರಾಮ್ ನೆಮ್ಮದಿಲಿ ಇದ್ದಿರ್ತಿದ್ದೆ. ಎಷ್ಟು ಮದುವೆಗಿದ್ವಿ ಆಗಿ ಮಕ್ಳಿಗಿಟ್ಟು ಸೊಂಟಲ್ ಪಂಟಲ್ ಇರೋವು ಅಷ್ಟೇ. ಈ ತರ ಇರ್ತಿದ್ದೆ. ಬಿಟ್ರೆ ಅವ್ರು ಸೆಲೆಕ್ಟ್ ಮಾಡಿದ್ರು. ಕಲರ್ಸ್ ಕನ್ನಡ ನನ್ನನ್ನು ಇಟ್ಕೊಂತು.
8 ವರ್ಷ ಸಾಕಿದೆ. ಈಗ ಕೇಳ್ಬೋದು ಮತ್ತೆ ಯಾಕೆ ಅಲ್ಲಿಗೆ ಹೋದ್ರಿ ಅಂತ. ಕೆಲ್ಸ ಅಂದ್ರ ಮೇಲೆ ಇಲ್ಲಿ ಕೆಲ್ಸ ಇದ್ದಾಗ ಇಲ್ಲಿ ಮಾಡ್ತೀವಿ, ಅಲ್ಲಿ ಕೆಲ್ಸ ಕೊಟ್ರೆ ಅಲ್ಲಿ ಮಾಡ್ತೀವಿ. ಕಲಾವಿದನಿಗೆ ವೇದಿಕೆ ಅಷ್ಟೇ ಮುಖ್ಯ ನನ್ನ ಪ್ರಕಾರ. ಅದ್ ಯಾವ್ದು ಅಂತ ಅನ್ನೋದು. ಹಾ, ಬಿಸ್ನೆಸ್ ಪರ್ಪಸ್ ಎಲ್ರು ಹೆಸರುಗಳನ್ನ ಇಟ್ಕೊಂಡಿರ್ತಾರೆ. ಇವತ್ತು ನಾನು ಹುಲಿ ಕಾರ್ತಿಕ್ ಚಾನಲ್ ಅಂತ ಇಟ್ಕೊಂತೀನಿ, ನೀವು ನಿಮ್ ಚಾನೆಲ್ ನಿಮ್ಮ ಹೆಸರು ಇಟ್ಕೊಂತೀರಿ. ಹೌದು. ಆದ್ರೆ ಇಲ್ಲಿ ಕುಣಿಯೋ ಕಲಾವಿದನಿಗೆ ಯಾವ ಜಾತಿನೂ ಇಲ್ಲ, ಯಾವ ಭೇದನೂ ಇಲ್ಲ. ಇದನ್ನು ದರ್ಶನ್ ಸರೇ ನಂಗೆ ಹೇಳಿದ್ರು. ಎಲ್ಲಿ ಡೆವಿಲ್ ಸೆಟ್ ಅಲ್ಲೇ? ಹಾ, ನಾವ್ ಅವ್ರು ಬಂದಾಗೆಲ್ಲ ನಿಂತ್ಕೋತಾ ಇದ್ವಿ. ಕೂತ್ಕೊಳ್ಳಿ, ಇನ್ನೊಂದ್ಸತಿ ಎದ್ ನಿಂತ್ರೆ ನಾನು ಈ ಕಡೆ ಬರೋದೇ ಇಲ್ಲ ಅಂದ್ಬಿಟ್ರು. ಅಲ್ಲ ಬಾಸ್, ಅದು ಹಂಗಂದ್ರೆ ಬಣ್ಣ ಹಚ್ಚೋದ್ರ ಮೇಲೆ ಕಲಾವಿದ್ರೆಲ್ಲ ಒಂದೇ ಕಣ್ರಿ. ಎಲ್ಲ ಕಲಾವಿದ್ರು ಒಂದೇ. ಕಲಾವಿದ ಅಂತ ಹೊರತು ದೊಡ್ಡ ಕಲಾವಿದ, ಸ್ವಲ್ಪ ಮೀಡಿಯಂ ಕಲಾವಿದ, ಸ್ಮಾಲ್ ಕಲಾವಿದ, ಚಿಕ್ಕ ಕಲಾವಿದ ಅಂತ ಯಾರು ಹೇಳಲ್ಲ. ಕಲಾವಿದ್ರು ಅಂತಾನೆ ಹೇಳ್ತಾರೆ. ಬಣ್ಣ ಹೆಂಗ್ ಸೆಲೆಕ್ಟ್ ಆದ್ರಿ ಹುಲಿ ಕಾರ್ತಿಕ್ ಅವ್ರು ಡೆವಿಲ್ ಸಿನಿಮಾಗೆ ಅಂತ? ಅದ್ರ ಪ್ರೋಸೆಸ್ ಹೆಂಗಿತ್ತು? ಹೆಂಗ್ ಸೆಲೆಕ್ಟ್ ಅಯ್ಯೋ, ಆದ್ರಿ? ಇದು ಪ್ರಕಾಶ್ ಸಾರ್ದೆ. ಆಮೇಲೆ ಅಲ್ಲಿ ರೈಟರು ಕಾಂತರಾಜ್ ಅವ್ರು ರೆಫರ್ ಮಾಡಿದಂತ. ಪ್ರಕಾಶ್ ಸಾರು ಅಷ್ಟೇ. ಅವ್ರ ಬಗ್ಗೆ ಅಯ್ಯೋ, ಗ್ರೇಟ್ ಡೈರೆಕ್ಟರ್. ಕೂಲ್, ಕಾಮ್. ಅಂದ್ರೆ ಈಗ ನನ್ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಇಲ್ಲ ಹಿಂಗ್ ನೋಡಿದ್ರು ಓಕೆ ಫಿಕ್ಸ್. ಒಳ್ಳೆ ಕ್ಯಾರೆಕ್ಟರ್, ತುಂಬಾ ಭಾರ ಇದೆ, ನಿಭಾಯಿಸ್ಬೇಕು, ಜವಾಬ್ದಾರಿ ಇರುತ್ತೆ ಸರ್. ಆಯ್ತು ಸರ್, ಮಾಡ್ತೀರಾ ಹೋಗ್ರಿ, ನಿಮ್ಮನ್ನ ನೋಡಿದೀನಿ, ತುಂಬಾ ನೋಡಿದೀನಿ ಅಂತ ಹೇಳಿ ಕಳಿಸು. ಅದಾದ್ರ ಮೇಲೆ ಎಲ್ಲ ಇನ್ಸಿಡೆಂಟ್ಸ್ ಆದಾಗ ನಂಗೆ ಭಯ. ಶೂಟಿಂಗು ಒಂದ್ ದಿವಸನೂ ಕಮಿಟ್ ಆಗಿಲ್ಲ. ನಾನು ಈ ಸಿನಿಮಾದಲ್ಲಿ ಇರ್ತೀನ? ಯಾವತ್ ಬೇಕಾದ್ರೆ ಡೈರೆಕ್ಟರ್ಗೆ ಇನ್ನೊಂದಿಲ್ಲೋ ಒಂದ್ ಸೀನ್ ನೋಡಿದ್ರಿ ಮಧ್ಯ. ಹೌದು. ಈಗ ನಂದ್ ಯಾವ್ದೋ ಒಂದ್ ಸೀನ್ ನೋಡಿ ಈ ಹುಡುಗ ಇರ್ಲಿ ಅಂತ ಹೇಳಿರ್ತಾರೆ. ನನಗಿಂತ ಅಪ್ಪನಂತ ಕಲಾವಿದ್ರು ಇದಾರೆ, ಒಪ್ಕೋಣ. ಆ ಪ್ರಾಜೆಕ್ಟ್ ಆಗಿರ್ಬೋದು, ಆಗ್ದೇನೂ ಇರ್ಬೋದು. ಅವ್ರು ಏನು ಇಲ್ಲೆಲ್ಲ ಪ್ರಾಜೆಕ್ಟ್ ಆದವ್ರು ಮಾತ್ರ ನನ್ಗಿಂತ ಒಳ್ಳೆ ಕಲಾವಿದ್ರು ಅಂತ ಅಲ್ಲ. ಅವಕಾಶ ಸಿಗದೆ ಕೆಲವೊಬ್ರು ಆಚೆ ಇರ್ತಾರಲ್ಲ, ಅದ್ರಲ್ಲೂ ನನ್ಗಿಂತ ಒಳ್ಳೆಯವ್ರು ಇರ್ತಾರೆ. ಎಲ್ಲೋ ಒಂದ್ ಕ್ಷಣ ಕಣ್ಣಿಗೆ ಬಿದ್ರು, ಇವ್ರನ್ನ ಹಾಕೋಣ ಅನ್ಸ್ಬಿಟ್ರೆ ನನ್ನ ಆಸೆ ಅದೇ ಒಂದಿಷ್ಟು ವರ್ಷಗಳ ಕನ್ಸು, ಯಪ್ಪ, ಆ ಒಂದೊಂದು ದಿನಾನು ಆಗುತ್ತಾ ಇಲ್ವೋ. ನಾನು ಯಾವ್ದಕ್ ಗೊತ್ತಾ ಇದುವರೆಗೂ ಎಲ್ಲೂ ಹೇಳಿರ್ಲಿಲ್ಲ ಡೆವಿಲ್ ಮಾಡ್ತಾ ಇದೀನಿ. ಅದು ದೊಡ್ಡ ತುಂಬಾ ಅದು ಗೊತ್ತು ಕಲಾವಿದ್ರಿಗೆ, ಅದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ. ದೊಡ್ಡ ಸ್ಟಾರ್ ಜೊತೆ ಮಾಡ್ಬೇಕಂದ್ರೆ ಎಷ್ಟು ಇದಿರ್ಬೇಕು, ಪುಣ್ಯ ಮಾಡಿರ್ಬೇಕು ಅನ್ಕೊಂತೀನಿ. ಫಸ್ಟ್ ಡೇ ದರ್ಶನ್ ಅವರನ್ನ ಎಲ್ಲಿ ನೋಡಿದ್ರಿ? ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಾನು ಒಂದು ಇದು ಅಲ್ಲಿ HMT ಲೇಔಟ್ ಅಲ್ಲಿ ಒಂದ್ ಕಟ್ಟೆ ಇದೆ, ಅದು ಕಟ್ಟೆ ಕಟ್ಟಿದ್ರು, ಒಂದ್ ಮರ, ಕಲ್ಸಿನ ಮರನೇ ಅದು ಕಟ್ಟೆ ಕಟ್ಟಿದ್ರು. ಅದ್ರ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ. ಎದುರುಗಡೆ ಕಾಂತರಾಜ್ ಸರ್ ಇದ್ರು. ಕಾಂತರಾಜ್ ಸರ್ ಬಾ ಅಂದ್ರು, ಸೀದಾ ಅವ್ರ ಹತ್ರ ಹೋದೆ. ಬಾಸ್ ಬಂದ್ರು, ನೋಡ್ದ, ನನಗೆ ಅದೇ ಡಗ್ ಅಂದೋಯ್ತು. ಅಲ್ಲಿ ನಿಂತಿದ್ದಾರೆ ನೋಡ್ದೆ, ಫುಲ್ ಫೈಟ್ ಮಾಸ್ಟರ್ ವಿನೋದ್ ಮಾಸ್ಟರ್ ಇದ್ರು. ಅವ್ರ ಜೊತೆ ಮಾತಾಡ್ತಾ ಇದ್ರು. ಯಪ್ಪ, ಐರಾವತ ತರ ಇದ್ರು. ಫುಲ್ಲು ಕೈ ಕಲ್ಲು. ಕಾಂತರಾಜ್ ಹೋಗಿ ಮಾತಾಡ್ಸು ಅಂದ್ರು. ಅಣ್ಣ ಎಲ್ಲ ನಡಗ್ತೈತೆ, ಸುಮ್ನೆ ಇದ್ಬಿಡೋಣ ನೀನು ನನ್ನ 100% ಬಂದ ತಕ್ಷಣ ನೋಡಿರ್ತಾರೆ. ಅವ್ರು ಬಂದ ತಕ್ಷಣ ಸೆಟ್ಟಲ್ ಯಾರ್ಯಾರಿದ್ದಾರೆ, ಹೆಂಗ್ ನಡೀತಾ ಇದೆ, ಅವ್ರಲ್ಲಿ ಮಾತಾಡ್ತಾ ಇದಾರೆ ಅನ್ಕೊಂಡಿದ್ದೆ. ಇಲ್ಲೆಲ್ಲ ಏನ್ ನಡೀತಾ ಇದೆ ಅಂತ ನೋಡ್ತಾ ಇರ್ತಾರೆ. ಹೋಗ್ದೆ, ಚಂದೆ ಫುಲ್ ಹಿಂಗ್ ಹಿಡ್ಕೊಂಡು, ನೀ ಕಾರ್ತಿಕ್ ಅವ್ರೆ ಖುಷಿ ಆಯ್ತು. ಇಲ್ಲ ಬಾಸ್, ಭಯ ಆಗ್ತಾ ಇದೆ ನನ್ಗೊಂದು, ನೀವ್ ಹಿಂಗೆಲ್ಲ ಹಿಡ್ಕೊಂಡ್ಬಿಟ್ರು ಅಂತೂ ನನಗೆ ಕೈಕಲೆಲ್ಲ ನಡ್ಗೋಗ್ಬಿಡ್ತದ, ನನಗ್ ಸಾಕ್ ಮಾತಾಡಿದ್ದು ಅಂದ್ರೆ ಆಗ್ತಾ ಇಲ್ಲ ಅಷ್ಟು ಖುಷಿಗೆ. ಬಾಸ್ ಅಂದೆ, ಇಲ್ಲ ಚೆನ್ನಾಗ್ ಮಾಡ್ತೀರಾ, ನೀವೇನ್ರಿ, ನಿಮ್ದೆಲ್ಲ ಸ್ಕಿಟ್ ನೋಡಿದೀವಿ, ಎದುರುಬಡಿ ಆರಾಮಾಗಿ ಮಾಡಿ. ಅದೇ ಬೇರೆ ತರ ಇತ್ತು ಸರ್. ಅಂದ್ರೆ ಅವತ್ತೇ ಫಸ್ಟ್ ನೋಡಿದ್ದ ಅಥವಾ ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ರ? ಇಲ್ಲ, ಟಗರು ಪಲ್ಯ. ಟಗರು ಪಲ್ಯ. ಸೊ ಅದಕ್ಕೆ ಬಂದೆ ನಾನು ಆಕ್ಚುಲಿ. ಇನ್ನೊಂದ್ ಥ್ಯಾಂಕ್ಸ್ ಡಾಲಿ ಸರಿಗೆ ಹೇಳ್ಬೇಕು ನಾನು. ಯಾಕಂದ್ರೆ ಡಾಲಿ ಅಣ್ಣ ನಂಗೆ ಟಗರು ಪಲ್ಯ ಸಿನಿಮಾ ಕೊಟ್ಟು, ಆ ಟಗರು ಪಲ್ಯದಲ್ಲಿ ಉಮೇಶ್ ಸರ್ ಡೈರೆಕ್ಟ್ರು, ಅವರು ಓಕೆ ಮಾಡಿ ಆ ಸಿನಿಮಾದಲ್ಲಿ ಅಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ, ಆ ಪಾತ್ರ ತುಂಬಾ ಚೆನ್ನಾಗ್ ಬಂದಿತ್ತು. ಅದ್ರ ರಿಲೀಸಿಗೆ ದರ್ಶನ್ ಸರ್ ಬಂದಿದ್ರು. ಸೊ ಅಲ್ಲಿ ಅವ್ರು ನನ್ನ ನೋಡಿ ಮಾತಾಡಿಸ್ತಾರೆ, ಕಲಾವಿದ್ರ ಸಂಘದಲ್ಲಿ ಅಲ್ಲಿ ನನ್ನನ್ನು ಮಾತಾಡಿಸ್ತಾರೆ. ಅದು ತುಂಬಾ ಚೆನ್ನಾಗಿ ವೈರಲ್ಲು ಆಗಿತ್ತು. ನನಗ್ ತುಂಬಾ ಖುಷಿ ಕೊಟ್ಟಿದ್ದ ದಿನ ಅದು. ಇದೆಲ್ಲ ಆಗಕ್ಕೆ ನಾವ್ ಇವತ್ತು ಆ ಸಿನಿಮಾದಲ್ಲೇ ನನ್ನನ್ನ ಕಾಂತರಾಜ್ ಸರ್ ನೋಡಿದ್ರು, ಹುಡುಗ ಚೆನ್ನಾಗ್ ಮಾಡ್ತಾನಲ್ಲ ಅಂತ. ಸೊ ಅಲ್ಲಿ ನೋಡಿದಕ್ಕೇನೋ ಇಲ್ಲಿ ರೆಫರ್ ಮಾಡಿರ್ತಾರೆ ಅನ್ಕೊಂತೀನಿ.
ಸೊ ಅದೊಂದು ನನಗೆ ಟಗರು ಪಲ್ಯ ಅನ್ನೋದು, ನೀನ್ ಏನ್ ಕಿಸ್ ದಬ್ಬ ಹಾಕಿದ್ಯಾ ಅಂದ್ರೆ ಟಗರು ಪಲ್ಯ ಒಂದ್ ಮಾಡಿದೀನಿ ಸರ್, ಚೆನ್ನಾಗ್ ಮಾಡಿದೀನಿ ನೋಡಿ ಅನ್ನಕ್ಕೆ ನನಗೆ ಆ ಕಾರ್ಡ್ ಸಿಗಕ್ ಕಾರಣ ಡಾಲಿ ಸರ್. ಅವ ಡಾಲಿ ಅಣ್ಣನು ಅಷ್ಟೇ, ಎಲ್ ಸಿಕ್ಕರು ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ. ತುಂಬಾ ಅಂದ್ರೆ ನನ್ ಜೊತೆನೆ ಬಂದಿರೋ ಹುಡುಗ ಅನ್ನೋ ತರನೋ, ಒಂದ್ ಫ್ರೆಂಡ್ ತರನೋ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರದ್ದು ಅಷ್ಟೇ ತುಂಬಾ ಖುಷಿ ಆಗುತ್ತೆ ಅವರಿಂದನೇ. ಅದನ್ನ ಇರೋದ್ನ ಯಾರ್ಯಾರು ಏನೇನ್ ಮಾಡಿದಾರೋ ಅದನ್ನ ಓಪನ್ ಆಗಿ ಹೇಳಕ್ ದೊಡ್ಡ ಏನು ಇದಿಲ್ಲ ನನಗೆ. ಇವತ್ತೇನಾದ್ರೂ ಸಿನಿಮಾ, ಇಷ್ಟೊಂದು ಸಿನಿಮಾ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಒಂದು ಇಷ್ಟ ಜನಕ್ಕೆ ಸರ್, ಇಲ್ಲಿ ಟೆಲಿವಿಷನ್ ಅಲ್ಲಿ ಮಾಡಿ, ಟೆಲಿವಿಷನ್ ಬೇರೆ, ಸಿನಿಮಾನೇ ಬೇರೆ, ರಂಗಭೂಮಿನೇ ಬೇರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಹೊಸದಾಗಿಂದಾನೇ ಈಜ್ಬೇಕು. ಹೌದು, ಟೆಲಿವಿಷನ್ ಅಲ್ಲಿ ನಾನು ದಡ ಮುಟ್ಟಿದೀನಿ ಅಂತ ಹೇಳಿ ಇಲ್ಲಿ ನನಗೆ ಡೈರೆಕ್ಟ್ ದಡಕ್ ಕೂರ್ಸಲ್ಲ ಯಾರು, ಇಲ್ಲೂ ನಾನು ಫಸ್ಟ್ ಇಂದಾನೇ ಈಜ್ಬೇಕು. ಸೊ ಈ ಈಜಕ್ಕೆ ಬೆನ್ ತಟ್ಟಿ ಫಸ್ಟಿಗೆ 100 ಅಲ್ಲಿ ಕಳಿಸಿರೋದು ಡಾಲಿ ಅಣ್ಣ. ಸೊ ಅವ್ರನ್ನಂತೂ ಮರೆಯಂಗೆ ಇಲ್ಲ. ನನ್ನ ಕೊನೆ ಉಸಿರಿರೋ ತನಕನು ಅಷ್ಟು ದೊಡ್ಡ ಅವಕಾಶ, ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿರೋದು ಪಾಪ ಡಾಲಿ ಸರ್. ಅವರು ನನ್ನ ಈ ಜರ್ನಿಲಿ ಅವ್ರದ್ದು ದೊಡ್ಡದೊಂದು ಬೆಟ್ಟನೇ ಇದೆ. ಸೊ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಥ್ಯಾಂಕ್ಸ್ ಎಲ್ಲ ಕಡಿಮೆ, ಅವ್ರ ಜೊತೆ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು. ಏನ್ ಕಲ್ತ್ರಿ ನೀವು ಡಾಲಿ ಅವರಿಂದ ಅಂತ? ಅಣ್ಣ, ಅವರು ಸಿಂಪಲ್, ಯಾವುದಕ್ಕೂ ತಲೆ ಕೆಡ್ಸ್ಕೊಳೋರು. ಅವ್ರಿಗೆ ಗೊತ್ತು ನೀನ್ ಕರೆಕ್ಟ್ ಆಗಿದ್ರೆ ಇವತ್ ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದವರು ಮುಂದೆ ಕರೆಕ್ಟ್ ಆಗಿ ಮಾತಾಡ್ತಾರೆ. ಸೈಲೆನ್ಸ್ ಈಸ್ ಎ ಬೆಸ್ಟ್ ಆನ್ಸರ್ ಅಂತ ಅವ್ರಿಗೆ ಗೊತ್ತು. ಅವರು ಕೂಲ್ ಆಗಿರ್ತಾರೆ, ಕೆಲಸ ಮಾಡ್ತಾರೆ, ಆರಾಮಾಗಿರ್ತಾರೆ, ಜೊತೆಲಿರೋರನ್ನ ತಗೊಂಡೋಗಕ್ ನೋಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.